ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ರೈಲ್ವೆ ಡಿವಿಷನ್ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ವಿಷಯ ಪ್ರಸ್ತಾಪಿಸಿದ ಸಂಸದ ರಾಧಾಕೃಷ್ಣ ದೊಡ್ಮನಿ. ಕೇಂದ್ರ ಬಜೆಟ್ ಜನ ವಿರೋಧಿಯಾಗಿದೆ, ಹೋರಾಟಗಾರ್ತಿ ಬಿ ಮಾಳಮ್ಮ ಆರೋಪ. ಜುಲೈ 27ರಿಂದ ಕಲಬುರಗಿ ಬೃಹತ್ ಕೃಷಿ ಮೇಳ ಆಯೋಜನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಗೆ ಮಂಜೂರಾಗಿರುವ ರೈಲ್ವೆ ವಲಯ ಸ್ಥಾಪನೆಗೆ ಆಗುತ್ತಿರುವ ವಿಳಂಬ ಕುರಿತು ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಅವರು ಸಂಸತ್ತಿನ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ. ಸಂಸತ್ತಿನ ನಿಯಮದ ಅಡಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು, ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲ್ಯಾಣ ಕರ್ನಾಟಕದ ಭಾಗವಾಗಿದ್ದು, ಜಿಲ್ಲೆಗೆ ಸಂವಿಧಾನದ ಪರಿಚ್ಛೇದ 371(j) ಅಡಿಯಲ್ಲಿ ವಿಶೇಷ ಸವಲತ್ತು ನೀಡಲಾಗಿದೆ. ಆರ್ಥಿಕ ಸಮಾನ ಹಂಚಿಕೆ ಮಾಡುವ ಮೂಲಕ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಸೂಚಕ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲು ಈ ಸವಲತ್ತು ಒದಗಿಸಲಾಗಿದೆ. ಕಲಬುರಗಿಯಲ್ಲಿ ರೈಲ್ವೆ ವಲಯ ಸ್ಥಾಪನೆ ಮಾಡುವಂತೆ ಜನರು ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಅದರಂತೆ ಒಂದು ದಶಕದ ಹಿಂದೆ 2014-15ರ ಮಧ್ಯದಂತರ ಬಜೆಟ್ನಲ್ಲಿ ರೈಲ್ವೆ ವಲಯ ಘೋಷಣೆಯಾಗಿ ಅದಕ್ಕೆ ಬೇಕಾಗುವ ಅನುದಾನ ಕೂಡ ಒದಗಿಸಲಾಗಿತ್ತು. ಜೊತೆಗೆ ರಾಜ್ಯ ಸರ್ಕಾರ ಈ ಯೋಜನೆಗೆ ಬೇಕಾಗುವ ಅಗತ್ಯ ಭೂಮಿಯನ್ನು ಉಚಿತವಾಗಿ ನೀಡಿತ್ತು. ಆದರೂ ಕೂಡ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿದ್ದ ರೈಲ್ವೆ ವಲಯ ಯೋಜನೆ ಜಾರಿಯಾಗದೆ ಸಾಕಷ್ಟು ವಿಳಂಬವಾಗಿದ್ದು, ಇದರಿಂದ ಈ ಭಾಗದ ಜನರು ವಂಚಿತರಾಗಿದ್ದಾರೆ. ಈ ಕೂಡಲೇ ಕಲಬುರಗಿಯಲ್ಲಿ ರೈಲ್ವೆ ವಲಯ ಸ್ಥಾಪನೆ ಆಗಬೇಕು. ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಈ ಭಾಗದ ಜನರ ಬಹುದಿನದ ಬೇಡಿಕೆ ಈಡೇರಿಸಬೇಕೆಂದು ಹೇಳಿದ್ದಾರೆ. Question number 27. Okay. माननीय मंत्री जी, Laid on the table of the House. माननीय सदस्य. Sir, considering the special status granted to the region under Article 371(j) and the region's economic development, the then government had sanctioned railway division at Kalaburagi during the year 2014-15. It has been 10 long years since the people of Kalyan Karnataka have been waiting for the establishment of railway division. Various committees have been formed one after the another, but the railway division has still not been established. Through the years, bigger amount was allocated to the establishment of the division in various budgets, but nothing came out of such allocations. Further, the requisite land for the purpose was given by the state government completely free of cost, which is currently in possession of the railways. This division would have served as a crucial lifeline for the region, ushered in a new phase of economic growth and development for the people of Kalyan Karnataka. Therefore, I seek a definitive answer from the Honorable Minister of Railways. Will the railway division Kalaburagi be established or not? And second, how much longer will the people of Kalyan Karnataka wait for the implementation of this railway division, sir? Bureau report in Gulbarga News. ಕೇಂದ್ರ ಸರ್ಕಾರ ಮಂಡಿಸಿದ 48.21 ಸಾವಿರ ಕೋಟಿ ಮೌಲ್ಯದ ಬಜೆಟ್ ಲೂಟಿಕೋರ ಕಾರ್ಪೊರೇಟ್ ಸಂಸ್ಥೆಗಳ ಪರವಾದ ಬಜೆಟ್ ಎಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಮಾಳಮ್ಮ ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು,
ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಜನವಿರೋಧಿ ಬಜೆಟ್ ಆಗಿದೆ. ಮಹಿಳೆಯರು, ದಲಿತರು ಹಾಗೂ ಬಡವರ ಆದಾಯವನ್ನ ಹೆಚ್ಚಿಸುವ, ಸ್ವಾವಲಂಬಿಗಳನ್ನಾಗಿಸು, ಅವರನ್ನ ಸಾಮಾಜಿಕ ಹಾಗೂ ಆರ್ಥಿಕ ಶೋಷಣೆಯಿಂದ ಮುಕ್ತಿ ಒದಗಿಸಲು ಯಾವುದೇ ರೀತಿಯ ನೆರವು ನೀಡದ ಬಜೆಟ್ ಇದಾಗಿದೆ ಎಂದು ದೂರಿದ್ದಾರೆ. ಒಂದು ವಿಷಯ ಕೂಡ ಮಾತಾಡಿಲ್ಲ. ಒಂದನೇದು. ಎರಡನೇದು, ಈ ದೇಶದಲ್ಲಿ ಕೂಲಿಕಾರರು ದುಡಿಯುವಂಥ ಜನ ತುಂಬಾ ಇದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಒಳಗಡೆ ನಾವು ಕೇಳ್ತಕ್ಕಂಥ ಏನು 600 ದಿನಗಳ ಕಾಲ 200 ದಿನಗಳ ಕಾಲ ಉದ್ಯೋಗ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಅದಕ್ಕೆ ಅಮೌಂಟನ್ನು ಅವರು ಕಟ್ ಮಾಡಿದ್ದಾರೆ. ಇದಲ್ಲದೆ ಬೀಜ, ಗೊಬ್ಬರ, ರಸಗೊಬ್ಬರ, ಏನು ರಾಸಾಯನಿಕ ವಸ್ತುಗಳೇನದವು ಇವು ಎಲ್ಲವೂ ಕೂಡ ಇದ್ರ ಮೇಲಿನ ಸಬ್ಸಿಡಿಯನ್ನು ಅವರು ಕಟ್ ಮಾಡಿದ್ದಾರೆ. ಮತ್ತು ಇದು ಬೆಲೆಯನ್ನು ಅವರು ಈಗಲೂ ಕೂಡ ಅದ್ರ ಸಂಬಂಧಪಟ್ಟಂಗೆ ಏನು ಕೂಡ ಮಾತಾಡಿಲ್ಲ ಅನ್ನೋಂಥದ್ದು. ಹಾಗಾಗಿ ಇವತ್ತು ದಲಿತರು ಮತ್ತು ಮಹಿಳೆಯರು ಇವ್ರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ, ರೈತರ ಪರವಾಗಿ ಬಜೆಟ್ ಇಲ್ಲ, ದಲಿತರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ ಅನ್ನೋಂಥದ್ದನ್ನು ನಾವು ಇದನ್ನು ವಿಶ್ಲೇಷಣೆ ಮಾಡಿ ಇದನ್ನು ವಾಪಸ್ ತಗೋಬೇಕು. ಈ ಬಜೆಟನ್ನು ವಾಪಸ್ ತಗೋಬೇಕು. ಮತ್ತು ಇದು ಯಾವುದೇ ಕಾರಣಕ್ಕೂ ಜನಪರವಾಗಿ ಇರಲಾರ್ದಂಥ ಒಂದು ಬಜೆಟ್ ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಈಗ ಇದ್ರ ಜೊತೆಗೆ ಇವತ್ತು ನಾವು ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಇವತ್ತು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ಹೋರಾಟಕ್ಕೆ ಹೋಗಿದ್ದೀವಿ. ಜಿಲ್ಲಾ ಆಫೀಸಿನ ಮುಂದೆ ಹೋರಾಟ ಮಾಡಿದ್ದೀವಿ. ಸಾಕಷ್ಟು ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದರೂ ಕೂಡ ಸರ್ಕಾರಗಳು ಕಣ್ಣು ತೆರೆದು ನೋಡ್ತಾ ಇಲ್ಲ. ನಾವೇನು ಹೇಳ್ತೀವಿ ಅಂತಂದೇಳಿ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇಲ್ಲ. ಇವು ಎಲ್ಲವೂ ಕೂಡ ಇವತ್ತು ನಾವು ಕೇಳೋದೇನು, ಕೃಷಿ ಯೋಗ್ಯವಾದಂಥ 5 ಎಕರೆ ಭೂಮಿ ಕೊಡಬೇಕು ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ ಅಂತಂದೇಳಿ ನಾವು ಕೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ಇವತ್ತು ಮಕ್ಕಳ ಗಣತಿ ಮಾಡಬೇಕು ಅಂತಂದೇಳಿ ನಾವು ಕೇಳ್ತೀವಿ. ಮತ್ತು ಸರ್ವೆಯಿಂದ ಹೊರಗುಳಿದಂಥ ಅಂದರೆ 2007-8ರಲ್ಲಿ ಏನು ಸಮೀಕ್ಷೆ ನಡೆಸಿದ್ರು ಸರ್ಕಾರ, ಆ ಸಮೀಕ್ಷೆ ಒಳಗಡೆ ಹಲವಾರು ಮಹಿಳೆಯರು ಹೊರಗಡೆ ಉಳಿದಿದ್ದಾರೆ. ಅವರನ್ನು ಸಮೀಕ್ಷೆ ಒಳಗಡೆ ತಗೋಬೇಕು ಅಂತಂದೇಳಿ ನಾವು ಕೇಳ್ತಾ ಬಂದಿದ್ದೀವಿ. ಆದರೆ ಈಗಲೂ ಕೂಡ ಅದು ಸಮೀಕ್ಷೆ ಒಳಗಡೆ ತೊಗೊಂಡಿಲ್ಲ. ಯಾಕೆ ಅಂತಂದೇಳಿದ್ರೆ ಇವತ್ತು ಅವ್ರನ್ನ ಯಾಕೆ ಅಗತ್ಯವಾಗಿ ಇವತ್ತು ಸಮೀಕ್ಷೆ ಒಳಗಡೆ ತೊಗೋಬೇಕು ಅಂತ ಹೇಳಿದ್ರೆ, ಮಕ್ಕಳು ಓದುವಾಗ ಮಕ್ಕಳು ಕೆಲಸಕ್ಕೆ ನೌಕರಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಸರ್ಟಿಫಿಕೇಟ್ ಕೇಳ್ತಾರೆ. ನಿಮ್ಮ ತಾಯಿ ಸರ್ಟಿಫಿಕೇಟ್ ಕೊಡ್ರಿ, ದೇವದಾಸಿ ಅಂದ ತಕ್ಷಣವೇ ಸರ್ಟಿಫಿಕೇಟ್ ಬೇಕು ಅಂತೇಳಿ ಸರ್ಕಾರ ಕೇಳ್ತಾರೆ. ಆದರೆ ಸರ್ವೆಯಿಂದ ಹೊರಗುಳಿದಂಥ ಹೆಣ್ಣುಮಕ್ಕಳಿಗೆ ಸರ್ಟಿಫಿಕೇಟ್ ಇಲ್ಲ. ಹಾಗಾಗಿ ಅವರು ಎಲ್ಲ ಸೌಲಭ್ಯಗಳಿಂದ ಆ ಕುಟುಂಬಗಳು ವಂಚಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವ್ರನ್ನ ಬಿಟ್ಟೋದಂಥ ಮಹಿಳೆಯರು ಅವತ್ತೇನು ಸಮೀಕ್ಷೆ ಮಾಡುವಾಗ 33 ವರ್ಷ ಇದ್ದಂಥ ಮಹಿಳೆಯರನ್ನ ಸಮೀಕ್ಷೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಚಂದ್ರಮ್ಮ, ಸುಧಾಮಾ ದನ್ನಿ, ಪಾಂಡುರಂಗ, ಮಾವಿನಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜುಲೈ 27ರಿಂದ 3 ದಿನಗಳ ಕಾಲ ಕಲಬುರಗಿಯಲ್ಲಿ ಬೃಹತ್ ಕೃಷಿ ಮೇಳ ಆಯೋಜನೆ ಮಾಡಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಶಶಿಕಾಂತ್ ಬಿ ಪಾಟೀಲ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ವತಿಯಿಂದ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಜುಲೈ 27, 28 ಹಾಗೂ 29ರಂದು 3 ದಿನಗಳ ಕಾಲ ಕೃಷಿ ಜಾತ್ರೆಯನ್ನು ಏರ್ಪಡಿಸಲಾಗಿದ್ದು, ಮೇಳದಲ್ಲಿ 200ರಿಂದ 250 ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ರೈತರು ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಶನಿವಾರ 27ರಂದು ಸಾವಯವ ಕೃಷಿ ಬಗ್ಗೆ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದು 3 ದಿನದ ಒಂದು ಕೃಷಿ ಮೇಳ. 27, 28, 29, 27ನೇ ತಾರೀಕು ಅದರ ಉದ್ಘಾಟನೆ ಇರುತ್ತೆ. ಆ ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂಥ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟನೆಗೆ ಬರಲಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಸಾಬ್ ಅವರು, ಖರ್ಗೆ ಅವರು, ಹಾಗೆಯೇ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಶರಣಬಸಪ್ಪ ದರ್ಶನಪುರ ಅವರು,
APMC ಮಿನಿಸ್ಟರ್ ಆದಂಥ ಶಿವಾನಂದ ಪಾಟೀಲ್ ಅವರು, ಹಾಗೆಯೇ ಕೃಷಿ ಮಂತ್ರಿ ಆದಂಥ ಚಲುವರಾಯ ಸ್ವಾಮಿಗಳು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ MLAಗಳು MLCಗಳು ಕೂಡ ಈ ಒಂದು ಮೊದಲನೇ ದಿನ 27ನೇ ತಾರೀಕಂದು ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸು ಇದು ಮೊದಲನೇ ಬಾರಿ ಆಯೋಜನೆ ಮಾಡ್ತಾ ಇದೆ. ಇದು ನಮ್ಮ ಚೇಂಬರ್ ಕಡೆಯಿಂದ ರೈತರಿಗೆ ಆದಂಥ ಒಂದು ಸಾವಯವ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಒಂದು ತಮ್ಮದೊಂದು ದೃಷ್ಟಿಯನ್ನು ಹಾಕಲಿ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ಅಡ್ಡ ಪರಿಣಾಮಗಳನ್ನು ನಮ್ಮ ದೇಹದ ಮೇಲೆ ಆಗ್ತಾ ಇದೆ, ನಮ್ಮ ಹೆಲ್ತ್ ಮೇಲೆ. ಕ್ಯಾನ್ಸರ್ ಆಗಿರಲಿ, ನರ ದೌರ್ಬಲ್ಯಗಳಾಗಿರಲಿ, ಕೀಲು ನೋವು, ಏನು ಜಾಯಿಂಟ್ ಪೇನ್ ಅಂತೀವಿ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ಈ ರೀತಿ ಒಂದು ಕೃಷಿಕರು ಸಾವಯವ ಕಡೆ ಬಂದರೆ ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯಕ್ಕಾಗಿರಲಿ, ಮಣ್ಣಿನ ಗುಣಧರ್ಮಕ್ಕಾಗಿರಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು 175 ಮಳಿಗೆಗಳು ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಹಾಗೆಯೇ ಎಲ್ಲ ಸಾವಯವ ಪ್ರದರ್ಶನ, ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಏನು ಪ್ರಾಡಕ್ಟ್ಸ್ ಮಾಡಿರ್ತಾರೆ ರೈತರು, ಅದರದ್ದಾಗಿರಲಿ, ಬೀಜ ಉಪಚಾರಗಳಾಗಿರಲಿ, ಹಾಗೆಯೇ ಆಯುರ್ವೇದಿಕ್ ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರಲಿ, ಆಮೇಲೆ ಅರೋಮೆಟಿಕ್ ಪ್ಲ್ಯಾಂಟ್ಸ್, ಏನು ಸುಗಂಧ ದ್ರವ್ಯ ಪ್ಲ್ಯಾಂಟ್ಸ್ ಆಗಿರ್ತಾವಲ್ಲ ಅದು ಆಗಿರಲಿ, ಈ ರೀತಿ ನಾವು ಮಳಿಗೆಗಳಲ್ಲಿ ಪ್ರದರ್ಶನಕ್ಕೆ ಮಾಡ್ತಾಯಿದ್ದೀವಿ, ಅವಕಾಶ ಮಾಡ್ತಾಯಿದ್ದೀವಿ. ಅದಲ್ಲದೆ ಅಗ್ರಿಕಲ್ಚರಲ್ ಮೆಷಿನರಿ ಮೆಷಿನರಿ ಇವುಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇರುತ್ತೆ. ಹಾಗೆಯೇ 8 ಜನ ಸ್ಪೀಕರ್ಸು ಕೂಡ ಬರ್ತಾ ಇದ್ದಾರೆ, ಬೇರೆ ಬೇರೆ ಟಾಪಿಕ್ಗಳಲ್ಲಿ ಅವರು ಉಪನ್ಯಾಸ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಜೇನು ಸಾಕಾಣಿಕೆ ಆಗಿರಲಿ, ಸಾವಯವ ಗೊಬ್ಬರದಾಗಿರಲಿ, ಆಮೇಲೆ ಯಾವ ರೀತಿ ಸಾವಯವ ಮಾಡಬೇಕು. ಈಗ ಬಾಳೆ ದಿಂಡಿನಿಂದ ಒಂದು ಫ್ಯಾಬ್ರಿಕ್ ಮಾಡ್ತಾ ಇದ್ದಾರೆ ಇಲ್ಲಿ ಕೊಪ್ಪಳ ಕಿಷ್ಕಿಂದ ಹತ್ರ, ಅವರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಈ ರೀತಿ ಹಲವು ಒಂದು 8 ಜನ ಸ್ಪೀಕರ್ಗಳನ್ನು ಬರ್ತಾ ಇದ್ದಾರೆ. ಹಾಗೆಯೇ ರೈತರಿಗೋಸ್ಕರ ನಾವು ಅವಾರ್ಡ್ಗಳು ಕೂಡ ಪ್ರಶಸ್ತಿನೂ ಕೂಡ ಕೊಡ್ತಾ ಇದ್ದೀವಿ. ಸುಮಾರು ಒಂದು 10 ಜನರ ರೈತರಿಗೆ, ಅಂದರೆ ಸಾವಯವ ಕೃಷಿಗೆ ತೊಡ್ಕೊಂಡವರಿಗೆ ಮಾತ್ರ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಸಹಯೋಗ ಆಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, KVKದವರು, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಆ್ಯನಿಮಲ್ ಆ್ಯಂಡ್ ಹಸ್ಬೆಂಡ್ರಿ, ಈ ರೀತಿ ಎಲ್ಲ ನಮ್ಮ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು, ಹಾಗೆ ನಮ್ಮ APMCಯ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಕೂಡ ನಮ್ಮ ಸಹಯೋಗದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ, ಕೃಷಿ ಉಪಸಮಿತಿ ಅಧ್ಯಕ್ಷ ಜಗದೀಶ್ ಗಾಜ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅರ್ಥಪೂರ್ಣವಾಗಿ ಜರುಗಿದ ಭಾಗ್ಯಜ್ಯೋತಿ ವೃದ್ಧಾಶ್ರಮ ವಾರ್ಷಿಕೋತ್ಸವ ಸಮಾರಂಭ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ವರ್ಗಾವಣೆಗೆ ಮಂಜುನಾಥ್ ನಾಲ್ವರ್ಕರ್ ಒತ್ತಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಗರದ ಕಾಕಟೆ ವೃತ್ತದ ಬಳಿ ಇರುವ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ವೃದ್ಧಾಶ್ರಮದಲ್ಲಿ ತಂದೆ ತಾಯಿ ಹಾಗೂ ಅತ್ತೆ ಮಾವನ ಪಾದಪೂಜೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮವು ಪ್ರತಿ ಬಾರಿ ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯ ಮಾಡುತ್ತಲೇ ಬರುತ್ತಿದ್ದು, ಇದೀಗ ಆಶ್ರಮವು 3 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ರೇವಣಸಿದ್ದ ಹಾಗೂ ಗಂಗಮ್ಮ ದಂಪತಿಗಳು ಅವರ ತಂದೆ ತಾಯಿ ಅತ್ತೆ ಮಾವನವರ ಪಾದಪೂಜೆ ನೆರವೇರಿಸುವ ಮೂಲಕ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಗಂಗಮ್ಮ ರೇವಣಸಿದ್ದ ಅವರು, ಆಶ್ರಮ ಆರಂಭವಾಗಿ 3 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ತಂದೆ ತಾಯಿ ಹಾಗೂ ಅತ್ತೆ ಮಾವನವರ ಪಾದಪೂಜೆ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವ ಪ್ರಯತ್ನ ಪಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ಅವ್ರವ್ರ ಮನೆ ಅವ್ರವ್ರು ನೋಡ್ಕೊಂಡ್ರೆ ಇಂಥ ಅನಾಥರು ಕಮ್ಮಿ ಆತರ ಅನ್ನೋದು ಅಷ್ಟೇ ಉದ್ದೇಶ ರೀ. ಯಾಕಂದ್ರೆ ಅವ್ರವ್ರ ತಾಯಿ ತಂದೆಗೆ ಬೀದಿಗೆ ಬೀಳ್ದಂಗೆ ನೋಡ್ಕೊಂಡ್ರು ಅಂತಂದ್ರೆ, ಯಾಕಂದ್ರೆ ಇಂಥ ಆಶ್ರಮಗಳು ಜಾಸ್ತಿ ತೆಗಿಲಕ್ಕೆ ಚಾನ್ಸ್ ಇರಲ್ರಿ. ಅವ್ರವ್ರ ತಾಯಿ ತಂದೆಗೆ ಪೂಜೆ ಮಾಡೋದು ಬಿಟ್ಟು ಬೇರೆ ಗುಡಿ ಅಂತ ಓಡಾಡತ್ರು ಅಂತಂದ್ರೆ ನಮ್ಮಂಥವ್ರ ಆಶ್ರಮ ಇನ್ನೂ ಜಾಸ್ತಿ ತೆಕ್ಕೋತ ಹೋಗ್ಬೇಕಾಗ್ತದೆ ರೀ. ಅತ್ತೆ ಇಲ್ಲದೆ ತಾಯಿ ಇಲ್ಲ, ತಾಯಿ ಇಲ್ಲದೆ ಅತ್ತೆ ಇಲ್ರಿ. ಹಾಂ ಹೌದು, ದೊಡ್ಡವ್ರು ಮಾಡ್ಬೋದು, ಬೆಳಿಬೋದು ರೀ. ಆದ್ರೆ ನಮ್ಮ ಅತ್ತೆ ಆ ಥರ ಗುಣ ಕಲಿಸ್ಯಾಳಲ್ರಿ ಮಗನಿಗೆ. ಇವತ್ತಿನ ಡೇಟಿಗೆ ಎಲ್ಲೋ ಹೋಗಿ ಏನೋ ಮಾಡ್ಲತ್ತಾರ, ಯಾಕೆ ಮಾಡ್ದು ಎದಕ್ಕೆ ಮಾಡ್ದು ಅನ್ನೋರ ರೀ. ಸಾಕಾಗಷ್ಟು ಬೇಗಿನ ಬೇಗ ದುಡ್ದು ತಂದು ಮಾಡಿ ಇಂಥವ್ರಿಗೆಲ್ಲ ಅವ್ರದ್ದು ಸಪೋರ್ಟ್ ಅದ ಅಂತೇಳಿ ನನಗೆ ಇಷ್ಟೊಂದು ಮಟ್ಟಕ್ಕೆ ಇದು ಮಾಡ್ಲಿಕ್ಕೆ ಆಸರೆ ಆಗ್ಯಾರ. ಬಳಿಕ ಮಾತನಾಡಿದ ಮುಖಂಡ ಬಸವಣ್ಣಪ್ಪ ಗುರು ಅವರು, ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು, ದಂಪತಿಗಳು ಸೇರಿಕೊಂಡು ವೃದ್ಧರ ಸೇವೆ ಮಾಡುತ್ತಿರುವ ಸಂತೋಷದ ವಿಚಾರ. ಅವರ ಸೇವೆ ಶ್ಲಾಘನೀಯ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಆಗಿ ಮೂರು ವರ್ಷ ಮುಗಿದು 4ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ. ಇವು ಇಂದಿನ ದಿವಸದಲ್ಲಿ ತನ್ನ ಮಕ್ಕಳ ಸಂರಕ್ಷಣೆ ಮಾಡೋದಿಲ್ಲ. ಇಂಥ ಮಹಾನ್ ವ್ಯಕ್ತಿಗಳು, ಗಂಡ ಹೆಂಡತಿ ಅತ್ತಿ ಮಾವ ಇವರೆಲ್ಲರೂ ಇಂಥ ಜನಗಳಿಗೆ ಸೇವೆ ಮಾಡತ್ತಾರಂದ್ರೆ ಭಾಳ ಗ್ರೇಟ್, ಹೆಮ್ಮೆ ಅನ್ನಿಸ್ತದೆ. ಸಮಾಜಕ್ಕೆ ಒಂದು ಮಾದರಿಯಾಗಿ ಉಳಿದಾರೆ ಇವರು. ಆಶ್ರಮ ತೆಗೆದಾರಂದ್ರೆ ತಾಯಿ ತಂದೆ ಎಂಥ ಕುರುಳಿರಲಿ ಕುಂಟಿರಲಿ ಏನೇ ಇರಲಿ ಅಂಥವ್ರಿಗೆ ಇಲ್ಲಿ ತಂದು ಆಶ್ರಮದಲ್ಲಿ ತಂದು ನಮಗೆ ಇದು ಮಾಡಿರಿ ಅಂಥೇಳಿ ಇವರು ವಿಥೌಟ್ ಏನು ಡೊನೇಷನ್ ಇಲ್ಲ ಏನಿಲ್ಲದೇ ಪ್ರತಿಯೊಬ್ಬರಿಗೆ ತಮ್ಮ ಸೋ ಇಚ್ಛೆಲಿಂದ ವೃದ್ಧಾಪ್ಯ ಆಶ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಗೆ ಆಯುಷ್ಯ ಆರೋಗ್ಯ ಮತ್ತು ಸಂಪತ್ತು ಎಲ್ಲ ಕೊಡಲಿ ಅಂಥೇಳಿ ಹಾರೈಸ್ತಾ ಜನಗಳಿಗೆ ತಿಳಿಸೋದೇನೆಂದರೆ, ಈ ಮೂಲಕ ಇಂಥ ಆಶ್ರಮಗಳು ಯಾಕೆ ಆಗ್ತವೆ. ತಾಯಿ ತಂದೆ ತನ್ನ ಮಕ್ಕಳಿಗೆ ಚಿಕ್ಕಂದಿರ್ಲಿಕ್ಕೆ ಅವ್ರ ತಾಯಿ ತಂದೆ ಮುಂದೆ ಮಕ್ಕಳಿಗೆ ಏನು ಸಹಾಯತೆ, ತಾಯಿ ತಂದೆ ವಯಸ್ಸಾದ ನಂತರ ಹೊಲ ಮನೆ ಕಸ್ಕೊಳ್ತಾರೆ, ಹೊರಗೆ ಹಾಕ್ತಾರೆ, ತಾಯಿ ತಂದೆ ಕೊಲೆ ಮಾಡ್ತಾರೆ ಇವತ್ತು ನಾಳೆ. ಆದರೆ ಅಂಥ ಜನಗಳಿಗೆ ಇವರು ಇಬ್ಬರು ಗಂಡ ಹೆಂಡತಿ ಪರಿಶ್ರಮ, ಇವರು ಕುಟುಂಬ ಪರಿವಾರ ಅವರಿಗೆ ಭಾಳ ಹೆಮ್ಮೆಲಿಂದ ಸಾಕ್ತಾ ಇದ್ದಾರೆ. ಇದು ಒಳ್ಳೆಯ ಮುಂದಿನ ಸೂಚನೆ ಅಂಥೇಳಿ ನಾನು 2 ಮಾತು ಮುಗಿಸಲಿ. ತಾಯಿ ತಂದೆ ಅತ್ತಿಗೆ ಸೇವೆ ಮಾಡುತ್ತಾ ಸಮಾಜ ಸೇವೆ ಅಲ್ಲದೇ ತಾಯಿ ತಂದೆ ಸೇವೆ ಮಾಡುತ್ತಾ ಜನಗಳಿಗೆ ಮಾದರಿಯಾಗಿದ್ದಾರೆ ಇವರು. ಈ ಆಶ್ರಮದಿಂದ ಕಲಿಯೋದ ಉದ್ದೇಶ ಏನಂದರೆ, ಈ ಆಶ್ರಮ ಚಿಕ್ಕದಿದ್ರು ಭಾಳ ಚೊಕ್ಕಟ್ಟಾಗಿ ನಡ್ಸ್ಕೊಂಡು ಹೋಗಿದ್ರೆ, ಅವ್ರ ಹತ್ತಿರ ಹಣ ಇರಲಿಲ್ಲ, ಏನಿಲ್ಲ, ಒಂದು 0 ಇದರ್ಲಿಂದ ಬಂದು ಈಗ 4ನೇ ವರ್ಷ ಕಾಲಿಟ್ಟಿದಂದ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಮೊದಲು ಅವ್ರು ಏನೂ ಇದ್ದಿದ್ದಿಲ್ಲ ಪಾಪ. ಇಷ್ಟೆಲ್ಲ ಮಾಡ್ತಾರೆ ಅಂದ್ರೂ ಶ್ರೀಮಂತರು ಇದ್ರೂ ಕೂಡ ಅದು ಮನೋಭಾವನೆ ಬೇಕು, ಭಾವನೆ ಮೇನದ.
ಇದು ಆಶ್ರಮ ನಡೆಸೋದು ಇದು ಇಲ್ಲ ರೀ. ಒಬ್ಬರಿಗೆ ಸಾಕಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ. ಆದರೆ ಇಂಥ ಜನಗಳಿಗೆಲ್ಲ ಸಾಕಿ ಜನಗಳಿಗೆ ಮಾದರಿಯಾಗಿ ಚಾರಿಟೇಬಲ್ ಟ್ರಸ್ಟ್ ನಡೆಸೋದು ಅಂದರೆ ಇನ್ನು ಮುಂದೆ ದೊಡ್ಡದು ಆಗಲಿ ಅಂತೇಳಿ ನಾನು ತದನಂತರ ಮಾತನಾಡಿದ ಹೋರಾಟಗಾರ ದತ್ತು ಅಯ್ಯಾಳ್ಕರ್ ಅವರು, ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಕಳೆದ 3 ವರ್ಷದಿಂದ ಅನಾಥ ವೃದ್ಧರಿಗೆ ಆಸರೆಯಾಗಿರುವುದರ ಜೊತೆಗೆ ಈ ರೀತಿಯ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಮೂಲಕ ಉತ್ತಮ ಸೇವೆ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಭಾಗ್ಯಜ್ಯೋತಿ ಚಾರಿಟೇಬಲ್ ಅಂತ ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಿದೆ. ಮಾಧ್ಯಮ ಮಿತ್ರ ವತಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯ ಇವತ್ತು ಸಂದೇಶ ಕೊಟ್ಕೊತ ಬಂದು ಇವತ್ತು ಇದು ಒಂದು ಭಾಗ್ಯಜ್ಯೋತಿ ಟ್ರಸ್ಟ್ ಒಂದು ಇವತ್ತು ಭಾಳಷ್ಟು ಬೆಳೆಸ್ತಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ಅವರಿಗೂ ಕೂಡ ಧನ್ಯವಾದಗಳು. ಇವತ್ತು ವಿಶೇಷ ನಾನು ಇಲ್ಲಿ ಒಂದು ವಿಶೇಷ ನೋಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ. ಭಾಳಷ್ಟು ಆಶ್ರಮ ನಾನು ನೋಡಿದ್ದೀನಿ. ಆ ಆಶ್ರಮದಲ್ಲಿ ಕೂಡ ಬೇರೆ ಬೇರೆ ರೀತಿ ನಾನು ಕಂಡಿದ್ದೀನಿ. ಬಟ್ ಈ ಆಶ್ರಮದಲ್ಲಿ ಏನೋ ಒಂದು ವಿಶೇಷ ಕಾಣ್ತಿದೆ ನನಗೆ. ಏನಪ್ಪ ಅಂದರೆ ಯಾರಿಗೋ ಅನಾಥರಿಗೂ ತೊಗೊಂಬಂದು ಕುಡ್ರಿಗೆ, ಕಣ್ಣು ಇಲ್ಲದವರಿಗೆ, ಅಂಗವಿಕಲರಿಗೆ, ಅವರಿಗೆ ಯಾರು ತಂದೆ ತಾಯಿ ಎಲ್ಲರೂ ತೊಗೊಂಬಂದು ಅವರಿಗೆಲ್ಲ ದೇಖ್ಭಾಲ್ ಮಾಡಿ ಅವರಿಗೆ ಮೈ ಅಂತ ಕೈ ಅಂತ ಅವ್ರ ಜಳಕ ಅಂತ ಪ್ರತಿಯೊಂದು ಬೇರೆ ಯಾರು ಮಾಡೋಕತ್ತಿಲ್ರಿ. ಇದು ಖುದ್ದಾಗಿ ಅವ್ರ ಮಗಳು, ಅವ್ರ ತಾಯಿ, ಅವ್ರ ಗಂಡ 4 ಜನ ಸೇರಿ ಈ ಒಂದು ಏನು ಟ್ರಸ್ಟ್ ಅದ. ಸುಮಾರು ಇಲ್ಲಿ 3 ವರ್ಷದ ಕಷ್ಟಪಟ್ಟು ಗಂಡನೇ ದುಡಿದು ಹೆಂಡತಿ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಬ್ಬರಿಗೆ ಕೂಡ 2 ಮಕ್ಕಳು ಕೂಡ ಇನ್ನೊಂದು ಗಂಡಸ ಮಕ್ಕಳು ಕೂಡ ನಿಂತು ಅವರೇ ಕೂಡ ಕೆಲಸ ಮಾಡ್ತಾರೆ ಅಂತ ಈ ಟ್ರಸ್ಟಲ್ಲಿ ಸ್ಪೆಷಲ್ ಇರೋದು. ಇದೆಲ್ಲ ಮಾಡ್ತಾ ಮಾಡ್ತಾ ಕೆಲವರಿಗೆ ತಮ್ಮ ತಂದೆ ತಾಯಿನೇ ಮರ್ತೋಗಿದ್ದಾರೆ. ಬಟ್ ಇಲ್ಲಿ ಹಂಗಲ್ಲ. ಅವರ ತಾಯಿಗೆ, ಯಾರು ಈ ಆಶ್ರಮ ಅಧ್ಯಕ್ಷ ತಾಯಿಗೆ ಹಾಗೂ ಅವ್ರ ಗಂಡನ ತಾಯಿಗೆ ಇಬ್ಬರಿಗೆ ಸೇರಿಸಿ ಇವತ್ತು ಏನು ವಿಶೇಷ ಅಂದರೆ 3 ವರ್ಷ ಕಂಪ್ಲೀಟ್ ಆಯ್ತು ಸರ್. ಇದು ಕಂಪ್ಲೀಟ್ ಆದಕ್ಕೆ ನಾನು ಏನು ಮಾಡಬೇಕಂದ್ರೆ ನನ್ನ ತಾಯಿ ಆಶೀರ್ವಾದ, ಇವರ ತಾಯಿ ಆಶೀರ್ವಾದ, ನಾನು ಯಾಕೆ ಇವ್ರಿಗೆ ಪಾದ ಪೂಜೆ ಮಾಡಬಾರದು ಅಂತ ತಲೆಯಲ್ಲಿ ಬಂತು. ಇವರಿಗೆ ತಲೆಯಲ್ಲಿ ಬಂದು ಎಲ್ಲರಿಗೆ ಕಾಲ್ ಮಾಡಿಸಿ ನನ್ನ ತಾಯಿ ಹಾಗೂ ನನ್ನ ಅತ್ತಿಗೆ ಅದು ಇವತ್ತು ಪಾದ ಪೂಜೆ ಇದೆ ಅಂದ್ರೆ ನಾನು ನಿನ್ನೆ ಅನ್ಕೊಂಡೆ ಇದೆ ಹಂಗೆ ಅಂತ ನಾನು ಕೆಲವು ವಿಚಾರ ಮಾಡಿದೆ. ನಾನು ಆಮೇಲೆ ರಾತ್ರಿ ವಿಚಾರ ಮಾಡೋದು ಇದು ಇಂಥ ಭಾಗ್ಯ ನಮಗೆ ಸಿಗಂಗಿಲ್ಲ, ಎಲ್ಲರಿಗೂ ಸಿಗಂಗಿಲ್ಲ ಈ ಭಾಗ್ಯ, ಎಲ್ಲರಿಗೂ ತಲೆಗೆ ಬರೋಂಗಿಲ್ಲ. ಬಟ್ ಇವರು ಎಲ್ಲನೂ ಮ್ಯಾನೇಜ್ ಮಾಡ್ತಾರಪ್ಪ ಅಂದರೆ ತುಂಬ ಇವರು ರಿಯಲಿ ಮುಂದೆ ಬರೋ ದಿನದಲ್ಲಿ ಈ ಆಶ್ರಮ ಕೂಡ ಇವತ್ತು ನಾನು ನೋಡ್ಕೊತ ಬಂದೀನಿ. ಕೆರೆ ಕಟ್ಕೊತಾನೆ ಹೊಂಟ್ರೆ 5 ತಿಂಗಳಿಗೆ 5,000 ಕೆರೆ ಕಟ್ಕೊಂಡು ಬರ್ತಾರೆ. ರೇಷನ್ ಕೈಲಿ ಹಾಕ್ತಾರೆ. ಇವ್ರಿಗೆ ಡಾಕ್ಟರ್ಸ್ ಆಗಲಿ ಇವತ್ತು ಅಂಬಾರ ರುದ್ರವಾಡಿ ಕೂಡ ಇಲ್ಲಿ ಬಂದ್ಗೇಸಿ ಒಂದು 15 ಮಂದಿಗೆ ಕಣ್ಣಿನ ಆಪ್ರೇಷನ್ ಮಾಡಿಸಿದ್ರು, ಕಣ್ಣು ಕಾಣಂಗೆ ಮಾಡಿದ್ರು. ಕೆಲವು ಟೊಂಕ ಮುರಿದಿತ್ತು. ಆ ಟೊಂಕ ಸೀದಾ ಮಾಡೋಕೆ ಆಂಧ್ರಕ್ಕೆ ಹೋಗಿ ಕೂಗ್ದಾಗ ಅವರು ಗಂಟಿನ ರೊಕ್ಕಲ್ಲಿಂದ 35,000 ರೂಪಾಯಿ ಹಾಕಿ ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಂಥ ಇವತ್ತು ಈ ಆಶ್ರಮ. ಈ ಆಶ್ರಮದಲ್ಲಿ ಇನ್ನೊತ್ತಾಗ ಯಾವುದೂ ಕೊರತೆ ಆಗಿಲ್ಲ, ಇನ್ನು ಮುಂದೆ ಕೊರತೆ ಆಗಂಗಿಲ್ಲ. ಬಟ್ ಸರ್ಕಾರಿ ಸೌಲಭ್ಯ ಅಂತೂ ಒಟ್ಟು ತೊಗೊಂಡೇ ಇಲ್ಲ. 200 ತಕ್ಕಿಗಳು ಯಾರು MLA ಫಂಡ್ ಇಲ್ಲ, MP ಫಂಡ್ ಇಲ್ಲ, DC ಫಂಡ್ ಇದ್ರು ಕೂಡ DC ಇಲ್ಲಿ ವಿಸಿಟ್ ಮಾಡಿಲ್ಲ. ದಯವಿಟ್ಟು DC ವಿಸಿಟ್ ಮಾಡಬೇಕಿತ್ತು. ಇಲ್ಲಿ ಅವ್ರ ಗಮನಕ್ಕೆ ಇರ್ತಾವೆಲ್ಲ. ಇಷ್ಟು ಮೀಡಿಯೆಲ್ಲ ನಾವೆಲ್ಲ ಕಡೆ ಇಡೀ ಕಲಬುರಗಿ ಕೂಡ ನಗರದಲ್ಲಿ ವೈರಲ್ ಆಗ್ತಾಯಿದೆ. ಒಂದು ಆಶ್ರಮ ಮೇಲೆ DC ಮಾಡೋ ಗಮನಕ್ಕೆ ಇರಬೇಕು, ತಹಸೀಲ್ದಾರ್ ಗಮನಕ್ಕೆ ಇರಬೇಕು. ಅವ್ರು ಒಂದು ಸತಿ ಬರಬೇಕು ವಿಸಿಟಿಗೆ. ಬಂದು ನೋಡಿದಾಗ ಅವರಿಗೆ ಸ್ವಲ್ಪ ಏನಾದ್ರೆ ನಿಮ್ಮಲ್ಲಿ ಪರ್ಸ್ನಲ್ ಫಂಡ್ ಇರ್ತದೆ, ಆ ಪರ್ಸ್ನಲ್ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡ್ರೆ ಇವತ್ತು 20 ಜನ ಇದ್ದಾರೆ. ನಿಮ್ಮ ಆಶ್ರಯದಿಂದ ಅವ್ರು ಇನ್ನೊಂದು 20 ಜನ ಸೇರ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಪ್ಪಣ್ಣ, ರಾಮರತ್ನ ಪಾಟೀಲ್, ಮಲ್ಲಿಕಾರ್ಜುನ್, ರೇವಣಸಿದ್ದ, ಹುಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿಯ ಪ್ರಸಿದ್ಧ ಡಾಕ್ಟರ್ SM ಪಂಡಿತ್ ರಂಗಮಂದಿರ ನಿರ್ವಹಣೆ ಮಾಡುವಲ್ಲಿ ವಿಫಲರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಅವರನ್ನ ವರ್ಗಾವಣೆಗೊಳಿಸುವಂತೆ ಕರ್ವೆಕಾವಲು ಪಡೆಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್ ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಾಕ್ಟರ್ SM ಪಂಡಿತ್ ರಂಗಮಂದಿರವು 2009ರಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಪ್ರತಿಭಾ ಪಾಟೀಲ್, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪನವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಗೋವಿಂದ್ ಕಾರಜೋಳ್ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಚಟುವಟಿಕೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಹು ದೊಡ್ಡದಾದ ರಂಗಮಂದಿರವು ನಿರ್ಮಾಣಗೊಳಿಸಿ ಈ ರಂಗಮಂದಿರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ರಂಗಮಂದಿರಕ್ಕಿಂತಲೂ ಹೆಚ್ಚಿನ ಆಸನಗಳನ್ನು ಹೊಂದಿದೆ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ಲಕ್ಷ್ಯದಿಂದ ಶಿಥಿಲವಾಗಿದೆ ಎಂದು ದೂರಿದ ಅವರು, ಕೂಡಲೇ ಸರ್ಕಾರ ರಂಗಮಂದಿರದ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಬಿಡುಗಡೆಗೊಳಿಸಬೇಕು ಹಾಗೂ ನಿರ್ವಹಣೆ ಮಾಡುವಲ್ಲಿ ವಿಫಲವಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಅವರಿಗೆ ವರ್ಗಾವಣೆಗೊಳಿಸಿ ಸೂಕ್ತ ವ್ಯಕ್ತಿಯನ್ನ ನೇಮಕ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು,
ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ರಂಗಮಂದಿರದ ಎದುರುಗಡೆ ವಿನೂತನ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿರುವಂಥ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ದತ್ತಪ್ಪ ಸಾಗ್ನೂರವರನ್ನು ಇಲ್ಲಿಂದ ವರ್ಗಾವಣೆಗೊಳಿಸಿ ರಂಗಮಂದಿರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇಂದು ಎಲ್ಲ ಮಾಧ್ಯಮ ಮಿತ್ರರ ಮೂಲಕವಾಗಿ ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ದಿನಾಂಕ 4/1/2009 ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಸೇರಿದಂತೆ ಕಲಬುರಗಿಯಲ್ಲಿ ಬುದ್ಧವಿಹಾರವನ್ನು ಒಟ್ಟಿಗೆ 4/1/2009 ಅಂದಿನ ರಾಷ್ಟ್ರಪತಿಗಳಾಗಿರುವಂಥ ಶ್ರೀಮತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು ಹಾಗೂ ಅಂದಿನ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರು ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಅವರು ಎಲ್ಲರೂ ಬಂದು ಈ ಒಂದು ರಂಗಮಂದಿರ ಜೊತೆಯಲ್ಲಿ ಇವತ್ತು ಬುಧವಾರ ಕೂಡ ಅಂದಿನ ದಿನನೇ ಉದ್ಘಾಟನೆಯನ್ನುಗೊಳಿಸಿದ್ದಾರೆ. ಈ ಭಾಗದಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶವಿದೆ. ಈ ಭಾಗದಲ್ಲಿ ಕಲೆ, ಸಾಹಿತ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ರಂಗಮಂದಿರವನ್ನು ಕಲಬುರಗಿಯಲ್ಲಿ ಬಹುದೊಡ್ಡದಂಥ ರಂಗಮಂದಿರನ ಲೋಕಾರ್ಪಣೆಗೊಂಡಿದೆ. ಆ ನಂತರವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದನ್ನು ರಂಗಮಂದಿರ ಕೆಪಾಸಿಟಿ ಆಸನಗಳ ವ್ಯವಸ್ಥೆ 850 ಆಸನಗಳನ್ನು ಅಲ್ಲಿ ಆ ರಂಗಮಂದಿರಕ್ಕೆ ಒಳಪಡ್ತದೆ. ಆದರೆ ಕಲಬುರಗಿ ರಂಗಮಂದಿರದ ಸುಮಾರು 1000 ಆಸನಗಳ ಉಳ್ಳಂಥ ಒಂದು ಬಹುದೊಡ್ಡ ರಂಗಮಂದಿರ ಕಲಬುರಗಿ ನಗರದಲ್ಲಿದೆ. ಹಾಗಾಗಿ ಈ ಒಂದು ರಂಗಮಂದಿರಕ್ಕೆ ನಿರ್ಮಾಣ ಆದಮೇಲೆ ಅಂತಾರಾಷ್ಟ್ರೀಯ ಕಲಾವಿದರು, ಕಲಬುರಗಿಯ ನಿವಾಸಿಗಳಾಗಿರುವಂಥ ಮತ್ತು ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂಥ ಡಾಕ್ಟರ್ ಎಸ್.ಎಂ. ಪಂಡಿತ್ ಅವರ ಹೆಸರನ್ನು ನಾಮಕರಣ ಮಾಡೋ ಮೂಲಕವಾಗಿ ಈ ಭಾಗದಲ್ಲಿ ಕಲಬುರಗಿಯವರ ಹೆಸರನ್ನೇ ಇಡಬೇಕನ್ನುವಂಥ ಏನು ಕೂಗಿತ್ತು, ಆ ಕೂಗಿಗೆ ಇವತ್ತು ವಿಶ್ವಕರ್ಮ ಸಮಾಜದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಅಂತೇಳಿ ಈಗಾಗಲೇ ಅದನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಆದರೆ ಕಲಬುರಗಿ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ದುಬಾರಿ ಬಾಡಿಗೆಯನ್ನು ಈ ಭಾಗದಲ್ಲಿರುವಂಥ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಂಥ ಸಂದರ್ಭದಲ್ಲಿ ಅದು ಕೂಡ ಎಲ್ಲರಿಗೂ ಕೂಡ ದುಬಾರಿ ಬಾಡಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಅಂತ ನಿಟ್ಟುಕೊಂಡು ಇವತ್ತು ನಮ್ಮ ಸಂಘಟನೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಹೆಜ್ಜೆಯನ್ನು ಹಾಕೋ ಮೂಲಕವಾಗಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ 1 ಗಂಟೆಗೆ 2,000 ರೂಪಾಯಿಯನ್ನು ಬಾಡಿಗೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಕಲಬುರಗಿ ರಂಗಮಂದಿರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಅಂದು 25,000 ರೂಪಾಯಿ ಒಂದು ದಿನಕ್ಕೆ ಬಾಡಿಗೆನ ತೆಗೆದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ರು, ಎಲ್ಲರೂ ಕೂಡ ನಮಗೆ ಪ್ರಚಾರ ಕೊಟ್ಟಿದ್ರು. ನಿರಂತರವಂಥ ಪ್ರತಿಭಟನೆ ಮಾಡಿದ ನಂತರವಾಗಿ ಅಂದಿನ ಉಸ್ತುವಾರಿ ಸಚಿವರಂಥ ಕಮರುಲ್ ಇಸ್ಲಾಂ ಅವರು ಮತ್ತು ಅಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರು ಏಕರೂಪ ಜಾರಿಗೆಗೊಳಿಸಿದ್ದಕ್ಕೆ ನಾವು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ರೈಲ್ವೆ ಡಿವಿಷನ್ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ವಿಷಯ ಪ್ರಸ್ತಾಪಿಸಿದ ಸಂಸದ ರಾಧಾಕೃಷ್ಣ ದೊಡ್ಮನಿ. ಕೇಂದ್ರ ಬಜೆಟ್ ಜನ ವಿರೋಧಿಯಾಗಿದೆ, ಹೋರಾಟಗಾರ್ತಿ ಬಿ ಮಾಳಮ್ಮ ಆರೋಪ. ಜುಲೈ 27ರಿಂದ ಕಲಬುರಗಿ ಬೃಹತ್ ಕೃಷಿ ಮೇಳ ಆಯೋಜನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ.
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.